ಹಾಯ್, ವೆಲ್ಕಮ್ ಬ್ಯಾಕ್ ಟು ಅಚ್ಚ ಹೆಸರು ಚಾನಲ್. ಇದು ಬಂದು ಶನಿವಾರದ ವ್ಲಾಗು. ಗೋಪಾಲಸ್ವಾಮಿ ಬೆಟ್ಟಕ್ಕೆ ಬಂದಿದ್ದೀವಿ. ನೋಡಿ, ರಶ್ ಇದೆ. ಸೊ ಗಾಡಿಯಲ್ಲಿ ಬಿಡಲ್ಲ ಅಂತೇಳಿ ನಾವು ಗಾಡಿನ ಇಲ್ಲೇ ಪಾರ್ಕ್ ಮಾಡಿ 5 ಕಿಲೋಮೀಟರ್ ಬಸ್ಸಲ್ಲಿ ಹೋಗ್ಬೇಕಂತೆ. ಸೊ ಎಷ್ಟೊಂದು ಜನ ಇದೆ ನೋಡಿ, ಕ್ಯೂ ಇದೆ. ಕ್ಯೂ ಒಂದು ತುಂಬಾನೇ ಇದೆ ಗಾಯ್ಸ್. ನೋಡಿ, ಕ್ಯೂ ಒಂದು ತುಂಬಾ ದೊಡ್ಡದಿದೆ. ವೆದರ್ ಮಾತ್ರ ತುಂಬಾ ಚೆನ್ನಾಗಿದೆ. ಮಳೆ ಬರ್ತಿದೆ ಸಣ್ಣಗೆ. ಎಷ್ಟು ರಶ್ ಇದೆ. ಗಾಡಿಲಿ ಇಲ್ಲೇ ಪಾರ್ಕ್ ಮಾಡಿದ್ದಾರೆ. ಇಲ್ಲಿ ನೋಡಿ, ನಮ್ಮ ಮಕ್ಕಳು ಎಲ್ಲೋದ್ರು ತಿನ್ನೋದ್ ಬಿಡಲ್ಲ. ಎಲ್ಲೋದ್ರು ಬರೀ ತಿಂಡಿ ತಿಂಡಿ ತಿಂಡಿ. ನೇಚರ್ ಎಂಜಾಯ್ ಮಾಡ್ರು ಅಂದ್ರೆ ಬರೀ ತಿನ್ನೋದೇ. ನೋಡಿ, ಬಿಸಿ ಬಿಸಿ ಬಜ್ಜಿ, ಮಾವಿನಕಾಯಿ. ನನ್ನ ಮಗ ನನ್ನ ಮನೇಲಿ ಕೊಡ್ಸಲ್ಲ ಅಂತ ಸಿಕ್ಕಿದ ಚಾನ್ಸ್ ಅಂತ ಆಚೆ ಬಂದಂಗೆಲ್ಲ ಅದು ಇದು ತಿಂಡಿ ತಿಂತಾನೆ ಇರ್ತಾನೆ. ಏನ್ ಬೇಕಾ ಅದನ್ನೇ ತಗೊಂತ. ನನ್ನ ಮನೇಲೆಲ್ಲ ಏನು ಕೊಡ್ಸಲ್ಲ ತಿಂಡಿ ಎಲ್ಲ ಅಂತ. ಸಿಕ್ಕಿದ ಚಾನ್ಸ್ ಅಂತ ತಗೋತಾವನೆ. ನೋಡಿ, ಬಜ್ಜಿ ತಗೊಂಡಿದ್ದೀವಿ. ಬಜ್ಜಿ, ಬಿಸಿ ಬಿಸಿ ಬಜ್ಜಿ. ವೆದರು ಯಪ್ಪ ಸಕ್ಕದಾಗಿದೆ ಗಾಯ್ಸ್. ಗೈಸ್ ನೋಡಿ, ಇದು ಆಲ್ಕವ. ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ತುಂಬಾ ತಿಂತಿದ್ವಿ. ನೋಡಿ, ಕ್ರೀಮ್ ಬರುತ್ತಲ್ಲ, ಚಾಕ್ಲೇಟ್, ಅದು ಎಷ್ಟೊಂದು ದಿವಸ ಆದ್ಮೇಲೆ ತಗೊಳ್ತಾ ತಿನ್ನೋದು ಇದನ್ನ. ಬೇಡವಾ? ಗೈಸ್, ಬಜ್ಜಿ ತಿಂತಾ ಇದೀವಿ ಚಳಿಗೆ. ತುಂಬಾ ಚೆನ್ನಾಗಿದೆ. ಇಲ್ಲಿ ಹೋಟೆಲ್ ಪರ್ಚೇಸ್ ಮಾಡ್ತವ್ರೆ. ಇವರೆಲ್ಲ ಬಜ್ಜಿ ಬೇಲ್ಪುರಿ ತಿಂತಾ ಇದಾರೆ. ನಾವು ಮಕ್ಕಳು ಲಾಲಿಪಾಪ್ ತಿಂತಾ ಇರ್ತೀವಿ. ಲೋಕಲ್ ಹೆಂಗ್ ತಿಂತಾ ಇದೀವಿ ಅಂದ್ರೆ ನೋಡ್ತಾರೆ ಬರ್ಗೆಟ್ ಅವ್ರ ಅನ್ಕೋಬೇಕು. ಹಂಗ್ ತಿಂತಾ ಇದೀವಿ. ನೋಡಿ ಎಲ್ಲ ಹೆಂಗ್ ತಿಂತಾ ಇದೀವಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಏನಿದು ತಿನ್ನಕ್ಕೆ ಬಂದಿದ್ದೀವಿ. ದೇವಸ್ಥಾನಕ್ಕೆ ಹೋಗಕ್ಕೆ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಆಯ್ತಾ ಇಲ್ಲ ಗಾಯ್ಸ್, ರೆಸ್ಟ್ ನೋಡ್ಬಿಟ್ಟು ನನ್ ಜಿಲ್ಲೆ ಮಲ್ಕೊಬಿಡೋಣ ಅನ್ಸ್ತಾ ಗಾಯ್ಸ್. ಎಷ್ಟು ಹೇಳಿದ್ವಿ. ಅಯ್ಯೋ, ಬಾಳ ಅಷ್ಟು ಉದ್ದ ಐತೆ ಗಾಯ್ಸ್. ರೆಸ್ಟ್ ನೀವಂತೂ ಬರಕ್ ಹೋಗ್ಬೇಡ್ರಿ. ಇಲ್ಲಿ ಫ್ರೀ ಇರೋ ಟೈಮಲ್ಲಿ ಮಾತ್ರ ಬರ್ರಿ. ರೆಸ್ಟ್ ಇರೋ ಟೈಮಲ್ಲಿ ಬಿಲ್ಕುಲ್ ಬರ್ಬೇಡ್ರಿ. ನಿಂತು 2 ಅವರ್ ಆಯ್ತು ಗಾಯ್ಸ್. ಅದಕ್ಕೆ ಬರಕ್ಕೆ ಹೋಗ್ಬೇಡ್ರಿ. ಇನ್ನು 2 ರಿಂದ 3 ಅವರ್ ಆಗುತ್ತೆ ಗಾಯ್ಸ್. ಮಳೆ ಬರ್ತೈತೆ ಗಾಯ್ಸ್. ನೋಡಿ ಜನ ಹೆಂಗ್ ನಿಂತಿದ್ದಾರೆ. ಆದ್ರೂ ನಮ್ ಜನ ಮಳೆ ಬರ್ತಿರೋ ಪರವಾಗಿಲ್ಲ, ದೇವ್ರನ್ನ ನೋಡ್ಲೇಬೇಕು ಅಂತ ನಿಂತವ್ರೆ. ನೋಡಿ ಹೆಂಗ್ ನಿಂತವ್ರ ನೋಡಿ ಜನ. ಸುಳ್ಳು ಸುತ್ತ ನೋಡಿ ಜನ, ಸಿಕ್ಕಾಪಟ್ಟೆ ಜನ ಇದ್ದಾರೆ. ಮಳೆ ನೋಡಿ ಬರ್ತಾ ಇದೆ. ಚೆನ್ನಾಗ್ ಅನಿಸ್ತಿದೆ ವೆದರ್. ಬಟ್ ಅವಾಗಿಂದ ಕಾಯ್ತಾ ಇದೀವಿ ಗೈಸ್. ತುಂಬಾ ಬೇಜಾರಾಗ್ತಿದೆ. ತುಂಬಾ ಕಾಯ್ಬಿಟ್ಟಿದೀವಿ ನಾವಂತೂ. 8 ಬಸ್ ಇದೆ ಅಂತ 8 ಬಸ್ಸು ಕಾಯ್ತಾ ಇರ್ಬೇಕು. ಒಂದೊಂದ್ ಬಸ್ಸಲ್ಲಿ ಎಷ್ಟು ಸೀಟ್ ಆಗುತ್ತೋ ಅಷ್ಟು ಸೀಟ್ ಜನ ಮಾತ್ರ ಕರ್ಕೊಂಡು ಹೋಗ್ತಾ ಇದಾರೆ ಅಷ್ಟೇ. ಜಾಸ್ತಿ ಕರ್ಕೊಂಡು ಹೋಗ್ತಾ ಇಲ್ಲ. ಸೊ ಎಲ್ರು ನಿಂತು ಕಾಲ್ ನೋವು ಬಂದಿದೆ. ಬಸ್ ಬಂದಿದೆ, ಎಲ್ಲ ಓಡ್ತಾ ಇದೀವಿ ಜನ ಎಲ್ಲ. ಮಳೆನೂ ಬರ್ತಿದೆ. ನೋಡಿ ಹೋಯ್ತಾ ಇದೀವಿ ನಾವು. ನೋಡಿ ಬಸ್ ಬಂದಿದೆ, ಕಾಣಿಸ್ತಾ ಇದ್ಯಾ? KSRTC ಬಸ್ ಬಂದು ನಿಂತಿದೆ, ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಂತೂ ಇಂತೂ ಗೋಪಾಲಸ್ವಾಮಿ ಬೆಟ್ಟಕ್ಕೆ ಬಂದ್ವಿ. ತರ್ಲೆ ಆಟ ಎಲ್ಲ ಆಡ್ಬೇಡ. ಚೆನ್ನಾಗಿದೆ. ಗಾಳಿ ಬಿಸ್ತಾ ಐತೆ.
ಇಲ್ಲೂ ರಶ್ ಇದೆ ನೋಡಿ ಗಾಯ್ಸ್. ತುಂಬಾ ಅಲ್ಲಿ ವೇಟ್ ಮಾಡಿದ್ವಿ, ಮತ್ತೆ ಇಲ್ಲಿ ವೇಟ್ ಮಾಡ್ತೀವಿ. ಎಲ್ಲೂ ವೇಟ್ ಮಾಡಿದ್ವಿ. ತುಂಬಾ ಜನ ಇದ್ದಾರೆ ಇಲ್ಲೂ. ಇವತ್ತು ಶನಿವಾರ ಆಗಿದ್ರಿಂದ ಎಲ್ಲ ಕಡೆ ತುಂಬಾ ರಶ್ ಇದೆ. ದೇವಸ್ಥಾನಕ್ಕೆ ಹೋಗಿಲ್ಲ, ಪ್ರಸಾದ ತಿಂತಿದೀವಿ, ಖಾಲಿ ಆಗ್ಬಿಡುತ್ತೆ ಅಂತ ನಮ್ಸರಿ ಯಾರ್ಯಾರು ಚೆನ್ನಾಗಿದೆ ನೋಡಿ. ಫಸ್ಟ್ ಪ್ರಸಾದ ತಿಂತಿದೀವಿ, ಆಮೇಲೆ ದರ್ಶನ ಮಾಡ್ತೀವಿ. ರಶ್ ತುಂಬಾ ಇದೆ, ಖಾಲಿ ಆಗ್ಬಿಡುತ್ತೆ ಅನ್ನೋ ಇದಕ್ಕೋಸ್ಕರ ಅಷ್ಟೇ. ಪ್ರಸಾದ ಮಿಸ್ ಆಗ್ಬಾರ್ದಲ್ಲ ಅಂತ ಮತ್ತೆ ನಾವ್ ಯಾವಾಗ ಬರ್ತೀವೋ ಗೊತ್ತಿಲ್ಲ, ಅದಕ್ಕೋಸ್ಕರ ತಿಂತಾ ಇದೀವಿ. ಗೋಪಾಲ ಸ್ವಾಮಿ ಬೆಟ್ಟ ಬೆಂಗಳೂರಿಂದ 220 ಕಿಲೋಮೀಟರು, ಮೈಸೂರಿಂದ 80 ಕಿಲೋಮೀಟರು. ಇದು ನಮ್ಮ ಗುಂಡ್ಲುಪೇಟೆಯಲ್ಲಿ ಬರುತ್ತೆ. ತುಂಬ ಚೆನ್ನಾಗಿದೆ ವೆದರು. ಸಮುದ್ರ ಮಟ್ಟದಿಂದ 1450 ಮೀಟರಷ್ಟು ಎತ್ತರದಲ್ಲಿದೆ. ಇದನ್ನು ಗೋವರ್ಧನಗಿರಿ ಮತ್ತು ಕಮಲಾಚಲ ಎಂಬ ಹೆಸರಿಂದ ಕರೀತಾರೆ. ಪುರಾಣಗಳ ಪ್ರಕಾರ ಇದನ್ನು ಋಷಿ ಮತ್ತು ಅಗಸ್ತ್ಯರು ಅಲ್ಲಿ ತಪಸ್ ಮಾಡಿ ವಿಷ್ಣುವಿನ ಒಲಿಸ್ಕೊಂಡು ವಿಷ್ಣು ಹತ್ರ ಮಾತು ತಗೊಂಡಿರ್ತಾರೆ, ನೀವು ಇಲ್ಲಿ ಬಂದು ನೆಲೆಸಬೇಕು ಅಂತೇಳಿ. ಆಗ ವಿಷ್ಣು ವೇಣುಗೋಪಾಲ ಸ್ವಾಮಿ ಎಂಬ ಅವತಾರದಲ್ಲಿ ಇಲ್ಲಿ ನೆಲೆಸ್ತಾರೆ. ತುಂಬ ಚೆನ್ನಾಗಿದೆ ಪ್ಲೇಸ್. ಇಲ್ಲಿ ಬಂದು 77 ತೀರ್ಥ ಸ್ಥಾನಗಳಿವೆ. ಕಾಗೆಗಳು ಇಲ್ಲಿ ಬಂದು ಸ್ನಾನ ಮಾಡಿದ್ರಿಂದ ಅವು ಹಂಸಗಳಾಗಿ ಹಾರಿ ಹೋದವು ಅಂತ ಪುರಾಣಗಳಲ್ಲಿ ಬರೆದಿದ್ದಾರೆ. ಈ ಒಂದು ಪ್ಲೇಸಲ್ಲಿ 365 ದಿನಗಳು ಕೂಡ ಮಂಜಿನಿಂದ ಕೂಡಿರೋದ್ರಿಂದ ಇದಕ್ಕೆ ಹಿಮವದ್ ಅಂತ ಹೆಸರು ಕೂಡ ಬಂದಿದೆ. ಸೊ ಅದರಿಂದ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ ಅಂತಲೂ ಇದನ್ನು ಕರೀತಾರೆ. ಫೈನಲಿ ನಾವು ವೇಣುಗೋಪಾಲ ಸ್ವಾಮಿನ ನೋಡಿಕೊಂಡು ದರ್ಶನ ಕೂಡ ಎಲ್ಲ ಮಾಡ್ಕೊಂಡು ಆಚೆ ಬಂದ್ವಿ. 12 ವರ್ಷಗಳ ನಂತರ ನಾನು ಈ ಒಂದು ಪ್ಲೇಸಿಗೆ ಬಂದೆ. ತುಂಬ ದಿವಸದಿಂದ ಅನ್ಕೋತಿದ್ದೆ. ಸೊ ಫೈನಲಿ ಇಲ್ಲಿಗೆ ಬಂದು ದರ್ಶನ ಕೂಡ ಮಾಡಿದ್ವಿ. ನಮ್ಮ ಒಂದು ದಿನ ಪೂರ್ತಿ ಇಲ್ಲೇ ನಾವು ಕಳೆದ್ಬಿಟ್ವಿ. ಬೆಳಗ್ಗೆ 12 ಗಂಟೆಗೆ ಬಂದ್ವಿ, ಸಂಜೆ ಹೋದಾಗ 5 ಗಂಟೆ ಆಗಿತ್ತು. ಹಾಗೆ ಹೋಗ್ತಾ ಆಂದವೇ ಸನ್ಫ್ಲವರ್ ಗಿಡಗಳು ಕೂಡ ಇತ್ತು. ಅಲ್ಲಾಗೇ ಫೋಟೋಶೂಟ್ ಎಲ್ಲ ಮಾಡ್ಕೊಂಡು ಮನೆಗೆ ಬಂದ್ವಿ. ಇಲ್ಲಿ ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.